ಈಗಾಗಲೇ ಈ ಪಾದಯಾತ್ರೆ ಶತಕ ಪೂರೈಸಿದೆ. 100 ಕಿಲೋಮೀಟರ್ ಈಗಾಗಲೇ ಕಳೆದ 6 ದಿನದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ಅನೇಕ ರೈತಾಪಿ ಸಮುದಾಯದ ಹಿರಿಯರು, ಯುವಕರು, ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ. ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ಮಂಡ್ಯದ ನೂತನ ಸಂಸದರು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾಗಿ ಮಂಡ್ಯ ಜಿಲ್ಲೆಯ ಜನತೆಯ, ಅದರಲ್ಲೂ ವಿಶೇಷವಾಗಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 48,000 ಪ್ರಚಂಡ ಬಹುಮತದಿಂದ ಆಶೀರ್ವಾದವನ್ನು ಮಾಡಿ ಮತ್ತೊಬ್ಬೆ ಮಾನ್ಯ ಕುಮಾರಣ್ಣವರಿಗೆ ರಾಜಕೀಯವಾಗಿ ಪುನರ್ಜನ್ಮವನ್ನು ನೀಡಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ಮಾಜಿ ಪ್ರಧಾನಮಂತ್ರಿಗಳು, ಮುತ್ಸದ್ದಿಗಳು, ನಮ್ಮ ಎಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರ ರೈತ ಪರ ಹೋರಾಟ, ನೀರಾವರಿಯ ಹರಿಕಾರರಾಗಿ ಇವತ್ತಿಗೂ ಕೂಡ ರಾಜ್ಯಸಭೆಯಲ್ಲಿ, ಸಂಸತ್ನಲ್ಲಿ ಕುಳಿತು ಕಾವೇರಿಯ ವಿಚಾರವಾಗಿ ಧ್ವನಿಯನ್ನ ಎತ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯದಿಂದ ಇವತ್ತು ಕಾಂಗ್ರೆಸ್ನವರು ಅನೇಕ ಜನ ಸಂಸದರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಇವತ್ತೇನು ತಮಿಳುನಾಡಿನ ಸಂಸದರ ವಿರುದ್ಧವಾಗಿ 92 ವಯಸ್ಸಿನ ದೇವೇಗೌಡರು ಸಾಹೇಬರು ಇವತ್ತಿಗೂ ಕೂಡ ಕಾವೇರಿಯ ವಿವಾದವನ್ನ ಬಗೆಹರಿಸಿ ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೆ ನೀರಾವರಿ ವಿಷಯವಾಗಿ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಹೋರಾಟವನ್ನ ಇವತ್ತಿಗೂ ಕೂಡ ಅವರು ಕೈ ಬಿಟ್ಟಿಲ್ಲ. ಈ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಅಹಿಂದ ಹೆಸರಲ್ಲಿ, ಹಿಂದುಳಿದಿರ್ತಕ್ಕಂಥ ಸಮಾಜಗಳ ಹೆಸರಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಈ ಕಾಂಗ್ರೆಸ್ ಕಳೆದ ಬಿಜೆಪಿ ಸರ್ಕಾರ ಏನು ರಾಜ್ಯದಲ್ಲಿ ಇತ್ತು, ಅಂದು 40% ಭ್ರಷ್ಟಾಚಾರ ಮಾಡಿದೆ ಅಂತ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡೋದು. ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಿಬಿಡ್ತೀವಿ, ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡ್ತೇವೆ ಅಂತಕ್ಕಂಥ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಹಿಂದ ವರ್ಗದ ಮತಗಳನ್ನ ಪಡೆದು, ಹಿಂದುಳಿದಿರ್ತಕ್ಕಂಥ ಮತಗಳನ್ನ ಪಡೆದು ಇವತ್ತು ಯಾವ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಯ ಒಂದು ಹಣವನ್ನ ದೋಚಿ 187 ಕೋಟಿ ರೂಪಾಯಿ ಇವತ್ತು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಬ್ಯಾಂಕ್ ಮೂಲಕ ಇವತ್ತು ಹಣ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು ವಿಧಾನ ಮಂಡಲದಲ್ಲಿ 187 ಕೋಟಿ ಅಲ್ಲ 89 ಕೋಟಿ ಈ ರೀತಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ನಮ್ಗೇನು ಸಿದ್ದರಾಮಯ್ಯನ ಮೇಲೆ ವೈಯಕ್ತಿಕವಾಗಿ ಯಾವುದೇ ರೀತಿ ಮನಸ್ತಾಪ ಇಲ್ಲ. ಅವರು 14 ನಿವೇಶನ ಅಲ್ಲ 50 ನಿವೇಶನಗಳನ್ನ ಪಡೆದುಕೊಳ್ಳಿ, ನಮ್ದೇನು ತಕರಾರಿಲ್ಲ. ಆದ್ರೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ದಲಿತರ ಭೂಮಿಯನ್ನ ಹೊಡಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಈ ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡೋವರೆಗೂ ಇವತ್ತು ಈ ಒಂದು ಪಾದಯಾತ್ರೆಯನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಶ್ರೀರಂಗಪಟ್ಟಣದ ನಿಕಟಪೂರ್ವ ಶಾಸಕರು, ಮಾಜಿ ಶಾಸಕರು ರವೀಂದ್ರ ಶ್ರೀಕಂಠಯ್ಯನವರ ತಾಯಿ ಪಾರ್ವತಮ್ಮನವರು ಶ್ರೀರಂಗಪಟ್ಟಣದಲ್ಲಿ ಶಾಸಕರಾಗಿದ್ರು. ಬಹುಶಃ ವಯಸ್ಸಿನ ಕಾರಣದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ, ಏರುಪೇರಾಗಿದೆ.
ನಿನ್ನೆ ದಿನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ನಾವೆಲ್ಲ ನಾಯಕರು ಹೋಗಿ ಆ ತಾಯಿಯ ಆಶೀರ್ವಾದವನ್ನು ತಗೊಂಡಿದ್ದೀವಿ. ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದೀವಿ. ಆ ಭಗವಂತನ ಕೃಪೆಯಿಂದ ಆ ತಾಯಿ ಬೇಗ ಗುಣಮುಖರಾಗಿ ಹೊರಗೆ ಬರಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಆಶಿಸ್ತೀವಿ. ಈ ಸಂದರ್ಭದಲ್ಲಿ ಒಂದು ಕಡೆ ಕಾಂಗ್ರೆಸ್ಸು SC ST ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ. SCP TSP ವರ್ಕ್ನಲ್ಲಿ 46,000 ಕೋಟಿ ಇವತ್ತು ದಲಿತ ಕೇರ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕೂಡ ಇವತ್ತು ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಆದರೆ ದೇವೇಗೌಡರು ಸಾಹೇಬರು ಇವತ್ತೇನು ಕಾಡುಗೊಲ್ಲರ ಸಮಾಜವನ್ನ ಇವತ್ತು ST ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ಟು ಅವರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಶಕ್ತಿಯನ್ನ ತುಂಬಿಸಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ದೇವೇಗೌಡರು ಸಾಹೇಬರು. ಇದೆಲ್ಲದರ ವಿರುದ್ಧವಾಗಿ ಕೇವಲ 15-16 ತಿಂಗಳಲ್ಲಿ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ 5 ಗ್ಯಾರಂಟಿಗಳು ಕೊಡ್ತೇವೆ, 5 ಗ್ಯಾರಂಟಿಗಳು 5 ವರ್ಷಗಳ ಕಾಲ ಸಂಪೂರ್ಣವಾಗಿ ನೀಡ್ತೇವೆ ಅಂದ್ರು. ಬಹಳ ತರಾತುರಿಯಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳ ಫಲಾನುಭವಿ ಸಭೆ ಕರೆದ್ರು. ಹಲವಾರು ಜಿಲ್ಲೆಗಳಲ್ಲಿ ಫಲಾನುಭವಿ ಸಭೆ ಕರೆದು ಫಲಾನುಭವಿಗಳು ಎಲ್ಲ ಬಂದು ವೇದಿಕೆ ಹತ್ತ ಬಂದು ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರು. ಬೆದರಿಕೆಯನ್ನ ಕೊಡ್ತಾರೆ ಕಾಂಗ್ರೆಸ್ನವರು. ಹಿಂಗ್ ನಡೆದಂತ ಏನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅತಿ ಹೆಚ್ಚು ಸಂಸದರು ಗೆಲ್ಲದೆ ಹೋದಂತ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂದ್ರು, ಬೆದರಿಕೆ ಕೊಟ್ಟರು. ಕಳೆದ 3-4 ತಿಂಗಳಿಂದ ಗ್ಯಾರಂಟಿಗಳನ್ನು ಕೂಡ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ಯಾರಿಗೂ ಗ್ಯಾರಂಟಿಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ರೈತರಿಗೆ ಇವತ್ತು ಹಾಲಿನ ಪ್ರೋತ್ಸಾಹ ಧನ 9 ತಿಂಗಳಿಂದ ಇವತ್ತು 1,200 ಕೋಟಿ ರೂಪಾಯಿ ಇವತ್ತಿನವರೆಗೂ ಬಿಡುಗಡೆ ಮಾಡದೇ ಇರ್ತಕ್ಕಂಥ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಒಂದು ಅರ್ಥ ಮಾಡ್ಕೊಳ್ಬೇಕು. ಒಂದ್ ಕಡೆ ಹಾಲಿನ ದರ ಏರಿಕೆ ಮಾಡ್ತಾರೆ, ಇನ್ನೊಂದು ಕಡೆ ಈ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನ ತಡೆ ಹಿಡಿತಾರೆ. ಇವತ್ತು ರೈತರ ಕುಟುಂಬದ ಮಕ್ಕಳು ಇವತ್ತು ಅವರು ಸಂಪೂರ್ಣ ಕುಟುಂಬ ಇವತ್ತು ಆ ಹಾಲಿನ ಪ್ರೋತ್ಸಾಹ ಧನದ ಮೇಲೆ ಇವತ್ತೇನು ಸಂಪೂರ್ಣ ಅವಲಂಬಿತರಾಗಿದ್ದಾರೆ. ಆ ಪ್ರೋತ್ಸಾಹ ಧನವನ್ನು ಕೊಡದಿರ ಇವತ್ತು ಯಾವ ರೀತಿ ರೈತ ವಿರೋಧವಾಗಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿದ್ದೀವಿ? ವಿರೋಧ ಪಕ್ಷದವ್ರಿಗೆ ವಿಧಾನಮಂಡಲದಲ್ಲಿ ಕನಿಷ್ಠ ಪಕ್ಷ ಚರ್ಚೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ದಿರಾ ಸಭಾಪತಿಗಳ ರಕ್ಷಣೆಯನ್ನ ಪಡೆದು ಪಲಾಯನವಾದ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತು 6.5 ಕೋಟಿಯ ಜನತೆಯ ಒಂದು ಮನಸ್ಸಿನಲ್ಲಿ ಒಂದು ಅನುಮಾನ ಮೂಡಿಸ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆದಾಗ 88 ಅಡಿ ನೀರಿದ್ದಂತ ಸಂದರ್ಭದಲ್ಲಿ ನೀರನ್ನ ಬಿಟ್ರು. ಆದ್ರೆ ಇವತ್ತು 128 ಅಡಿ ನೀರಿದೆ. 124 ಅಡಿ ನೀರಿದ್ರು ಕೂಡ ಇವತ್ತು ಮಂಡ್ಯ ಜಿಲ್ಲೆಯ ರೈತರ ಹೊಲ ಗದ್ದೆಗಳಿಗೆ ಇವತ್ತಿಗೆ ನೀರು ಕೊಡ್ಲಿಕ್ಕೆ ಈ ಕಾಂಗ್ರೆಸ್ನವ್ರ ಕೈಲಾಗ್ತಾ ಇಲ್ಲ. 1,70,000 ಕ್ಯೂಸೆಕ್ಸ್ ನೀರು ಹರಿದೋಯ್ತು. ಮೇಕೆದಾಟು ಬಗ್ಗೆ ಚರ್ಚೆ ಮಾಡ್ತಾರೆ, ಹೇಳ್ತಾರೆ ಕುಮಾರಣ್ಣ ಅವರು ಮಾತು ಕೊಟ್ಟರು ಮೇಕೆದಾಟು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು ಅಂತ. ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ಒಂದು ಪ್ರಶ್ನೆಯನ್ನ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಿರ್ಮಾಣ ಮಾಡ್ತೀವಿ, ಮೇಕೆದಾಟು ಕಟ್ತೀವಿ ಅಂದ್ರು. INDA ಮೈತ್ರಿಕೂಟದಲ್ಲಿ ಇವತ್ತು ಯಾರಿದ್ದಾರೆ? INDA ಮೈತ್ರಿಕೂಟದಲ್ಲಿ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇವತ್ತೇನು ಕಾಂಗ್ರೆಸ್ ಜೊತೆ ಇದ್ದಾರೆ. ಅವರ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು ಯಾರು? ಉಪಮುಖ್ಯಮಂತ್ರಿಗಳೇ ಉತ್ತರ ಕೊಡಿ. ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ. ಕುಮಾರಣ್ಣ ಅವ್ರಿಗೆ ಮಂಡ್ಯ ಜಿಲ್ಲೆಯ ಜನತೆ ಶಕ್ತಿಯನ್ನ ತುಂಬಿಸಿದ್ದಾರೆ, ಆ ತಾಕತ್ತನ್ನ ಕೊಟ್ಟಿದ್ದಾರೆ. ಶ್ರೀ ನರೇಂದ್ರ ಮೋದಿಜಿ ಅವ್ರ ಹತ್ರ ಹೋಗಿ 5 ನಿಮಿಷದಲ್ಲಿ ಕ್ಲಿಯರ್ ಮಾಡಿಸ್ಕೊಂಡ್ ಬಂದು ಇವತ್ತು ಮೇಕೆದಾಟನ್ನ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿಯನ್ನ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಮಾನ್ಯ ಕುಮಾರಣ್ಣ ಅವರಿಗೆ ಕೊಟ್ಟಿದ್ದೀರಿ.
ಕುಮಾರಣ್ಣವರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ನಿನ್ನೆ ದಿನ ಮಂಡ್ಯದಲ್ಲೇ ಇದ್ರು, ಬಂದಿದ್ರು. ಆದರೆ ಸಂಸತ್ ನಡೀತಾ ಇದೆ. ಹಾಗಾಗಿ ಮಾನ್ಯ ಕುಮಾರಣ್ಣವರು ಸಂಸತ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ, ಬಾಬುರಾಯರ ಕೊಪ್ಪರಿಗೆ ಇವತ್ತು ಬರಲಿಕ್ಕಾಗಲಿಲ್ಲ. ಆದರೆ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರನ್ನು ಬಂದು ಕುರಿತು ಮಾನ್ಯ ಕುಮಾರಣ್ಣವರು ಪ್ರತಿ ಹಳ್ಳಹಳ್ಳಿಗೂ ಬರ್ತಾರೆ, ಮಾತನಾಡ್ತಾರೆ, ನಿಮ್ಮ ಕಷ್ಟ ಸುಖಗಳನ್ನ ಆಲಿಸ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಜೊತೆಯಲ್ಲಿ ತಾವೆಲ್ಲ ನೋಡಿರ್ಬೋದಣ್ಣ, ಇತ್ತೀಚೆಗಷ್ಟೇ ಕುಮಾರಣ್ಣವರು ಜನತಾ ದರ್ಶನ ಕಾರ್ಯಕ್ರಮ ಮಾಡಿದ್ರು. ಜನತಾ ದರ್ಶನ ಕಾರ್ಯಕ್ರಮ ಮಾಡಿದಾಗ ಇಲ್ಲಿರ್ತಕ್ಕಂಥ ಏನು ಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಬಂದು ಜನತಾ ದರ್ಶನ ಮಾಡಬೇಕಾದ್ರೆ ಅಧಿಕಾರಿಗಳು ಹೋಗಬಾರ್ದು ಅಂತಕ್ಕಂಥದ್ದನ್ನ ಡೈರೆಕ್ಷನ್ಸ್ ಕೊಡ್ತಾರೆ. ಇವ್ಯಾವ ಇವತ್ತು ಕುಮಾರಣ್ಣ ತಲೆ ಕೆಡಿಸ್ಕೊಳ್ಳೋದಿಲ್ಲ. 2006-7ರಲ್ಲಿ ಯಾವ ರೀತಿ ಜನತಾ ದರ್ಶನ ಮಾಡ್ತಾ ಇದ್ರು, ಅದೇ ರೀತಿ ಮಂಡ್ಯದಲ್ಲಿ ಇವತ್ತು ಹಳ್ಳಹಳ್ಳಿನಲ್ಲೂ ಇವತ್ತಿರ್ತಕ್ಕಂಥ ಕಷ್ಟವನ್ನ ಆಲಿಸ್ತಕ್ಕಂಥ ಕೆಲಸ ಕುಮಾರಣ್ಣವರು ಮಾಡ್ತಾ ಇದ್ದಾರೆ. ನಾನೇ ಸ್ವತಃ ಆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ತಂದೆಯವ್ರ ಜೊತೆ ಕೂತಿದ್ದೆ, ರಾತ್ರಿವರೆಗೂ ನೋಡಿದೆ. ನಮ್ಮ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಸಾಕಷ್ಟು ಜನ ವಿದ್ಯಾವಂತರಿದ್ದೀರಿ. 280 ಅರ್ಜಿಗಳು ಬಂದಿದೆ ಉದ್ಯೋಗ ಬೇಕು ಅಂತ. ಇವತ್ತು ಕುಮಾರಣ್ಣ ಅವ್ರನ್ನ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರು ಮಾಡಿದ್ದೀರಿ. ಇನ್ನು 5 ವರ್ಷದ ಒಳಗಡೆ ನಮ್ಮ ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ದೀನ ದಲಿತರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ, ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಈ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ವಾರಕ್ಕೊಮ್ಮೆ ಮಂಡ್ಯದಲ್ಲಿ ಇರ್ತಕ್ಕಂಥ ಪಕ್ಷದ ಕಚೇರಿ ಇನ್ನೇನು ಶೀಘ್ರದಲ್ಲೇ ನಾವು ಓಪನ್ ಮಾಡ್ತಾ ಇದ್ದೇವೆ. ಒಂದು ಇಡೀ ದಿನ ಕೂತ್ಕೊಳ್ತೇನೆ. ತಂದೆಯವರು ವಾರಕ್ಕೊಂದಿನ ಬರ್ತಾರೆ. ಇಡೀ ದಿನ, ವಾರದಲ್ಲಿ 2 ದಿನ ನಿಮ್ಮ ಕಷ್ಟ ಸುಖಗಳನ್ನ ಆಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ನನಗೂ ಕೂಡ ತಮ್ಮೆಲ್ಲರ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಬಹುಶಃ ಏನು ಈ ನಿಮ್ಮ ಪ್ರೀತಿ ವಿಶ್ವಾಸ ನಿರಂತರವಾಗಿ ದೇವೇಗೌಡರು ಸಾಹೇಬ್ರ ಕಾಲದಿಂದಲೂ ಕುಮಾರಣ್ಣನ ಕಾಲದವರೆಗೂ ಇವತ್ತು ನೀವುಗಳು ನಮ್ಮ ಯುವಕರು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಹಿರಿಯಕರು ಇವತ್ತು ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ, ಇವತ್ತು ಈ ನಿಮ್ಮ ಪ್ರೀತಿ ವಿಶ್ವಾಸನೇ ಮಾನ್ಯ ದೇವೇಗೌಡರು ಕುಮಾರಣ್ಣವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ. ಇದನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಮನೆಯ ಮಗನ ರೀತಿ ನನಗೆ 5.25 ಲಕ್ಷ ಜನ ಮತವನ್ನ ನೀಡಿ ಆಶೀರ್ವಾದ ಮಾಡಿದ್ದೀರಿ. ನಾನು ಮರ್ತಿಲ್ಲ, ಮರಿಲಿಕ್ಕೂ ಸಾಧ್ಯ ಇಲ್ಲ. ಅಂದಿನ ರಾಜಕಾರಣದ ಕುತಂತ್ರಕ್ಕೆ ನಾನು ಬಲಿಯಾದೆ. ಆದರೆ ಹೃದಯದಲ್ಲಿ ಪ್ರತಿಯೊಬ್ಬರು ಕೂಡ ಈ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಸ್ಥಾನ ಕೊಟ್ಟಿದ್ದೀರಿ. ಈ ಸ್ಥಾನವನ್ನ ಯಾವ ರೀತಿ ಮಾನ್ಯ ದೇವೇಗೌಡರು ಕುಮಾರಣ್ಣವರು ಉಳಿಸ್ಕೊಂಡಿದ್ದಾರೆ, ಅದೇ ರೀತಿ ನಿಮ್ಮ ಜೊತೆನಲ್ಲಿ ಇರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಯಾವುದೇ ರೀತಿ ಧಕ್ಕೆ ಉಂಟು ಮಾಡ್ತಕ್ಕಂಥದ್ದಕ್ಕೆ ಒಂದು ಕ್ಷಣ ಅವಕಾಶ ಕೊಡೋದಿಲ್ಲ. ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಸಾಕ್ತಾನೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಆರೈಕೆ, ವಿಶ್ವಾಸ ಇದೇ ರೀತಿ ನಮ್ಮ ಪಕ್ಷದ ಮೇಲೆ, ಮಾನ್ಯ ಕುಮಾರಣ್ಣವರ ಮೇಲೆ, ನನ್ನ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ಕೇಳ್ತಾ, ಇನ್ನು ಶನಿವಾರ ದಿನ ಕೊನೆಯ ಹಂತದ ಪಾದಯಾತ್ರೆ ಮೈಸೂರಿನಲ್ಲಿ ಮಹಾರಾಜ ಗ್ರೌಂಡ್ನಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರವನ್ನ ನಿರ್ಮೂಲನೆ ಮಾಡೋವರೆಗೂ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ, ಬಾಬುರಾಯನ ಕೊಪ್ಪದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶ್ರೀರಂಗಪಟ್ಟಣದ ಮತದಾರ ಪ್ರಭುಗಳಿಗೆ, ರೈತರಿಗೆ, ಹಿರಿಯರಿಗೆ, ಯುವಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.